ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಿಲ್ಲೆಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿ ಕಾರವಾರದಲ್ಲಿ ಜಿಲ್ಲಾ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿದೆ. ನಗರದ ಮಿತ್ರ ಸಮಾಜ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿದ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಹಾಗೂ ಸರ್ಕಾರದ ನಿರ್ಲಕ್ಷ್ಯವನ್ನ ಖಂಡಿಸಿ ಇವತ್ತು ಕಾರವಾರದಲ್ಲಿ ಜಿಲ್ಲಾ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಈ ವೇಳೆ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿಯ ಗೇಟ್ ತಳ್ಳಿ ಒಳನುಗ್ಗಿದ ಘಟನೆ ಕೂಡ ನಡೆದಿದೆ. ಸ್ವತಃ ಜಿಲ್ಲಾಧಿಕಾರಿ ಮನವಿ ಸ್ವೀಕರಿಸಲಿಲ್ಲ ಎಂಬ ಕಾರಣಕ್ಕೆ ಆಕ್ರೋಶಗೊಂಡ ಕಾರ್ಯಕರ್ತರು ಕಚೇರಿ ಆವರಣದಲ್ಲಿ ಧರಣಿ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ನಗರದ ಮಿತ್ರ ಸಮಾಜ ಮೈದಾನದಿಂದ ಹೊರಟ ಬೃಹತ್ ಮೆರವಣಿಗೆಯು ಜಿಲ್ಲಾಧಿಕಾರಿ ಕಚೇರಿಯ ಹೊರಭಾಗದ ಗೇಟ್ ತಲುಪ್ತಾ ಇದ್ದಂತೆ ಡಿಸಿ ಅವರೇ ಖುದ್ದಾಗಿ ಆಗಮಿಸಿ ಮನವಿ ಸ್ವೀಕರಿಸಬೇಕೆಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದ್ರು. ಆದರೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರೆದಿದ್ದಾಗ ತಾಳ್ಮೆಗೆಟ್ಟ ಪ್ರತಿಭಟನಾಕಾರರು ಗೇಟ್ ತಳ್ಳಿ ಕಚೇರಿಯ ಮುಖ್ಯ ದ್ವಾರದತ್ತ ನುಗ್ಗಿದ್ರು. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಕೂಡ ಉಂಟಾಯಿತು. ಪೊಲೀಸರ ತಡೆಯನ್ನು ಲೆಕ್ಕಿಸದೆ ಕಚೇರಿಯ ಪ್ರಮುಖ ದ್ವಾರದ ಬಳಿ ತಲುಪಿದ ಕಾರ್ಯಕರ್ತರು ಆವರಣದಲ್ಲೇ ಕುಳಿತು ಅಹೋರಾತ್ರಿ ಧರಣಿಯ ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಜಿಲ್ಲಾಡಳಿತದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು. ಸಾರ್ವಜನಿಕರ ಹತ್ತಾರು ಜ್ವಲಂತ ಸಮಸ್ಯೆಗಳನ್ನ ಹೊತ್ತು ತಂದಿರುವ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರ ಬಳಿ ಬಂದು ಮನವಿ ಸ್ವೀಕರಿಸಲು ಜಿಲ್ಲಾಧಿಕಾರಿಗಳಿಗೆ ಸಮಯವಿಲ್ವೇ? ಕನಿಷ್ಠ ಸೌಜನ್ಯವೂ ಇಲ್ಲದಂತೆ ನಡೆದುಕೊಳ್ತಾ ಇರುವ ಜಿಲ್ಲಾಡಳಿತ ಸಂಪೂರ್ಣವಾಗಿ ಮರಗಟ್ಟಿದೆ ಎಂದು ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ಈ ಹಿನ್ನೆಲೆಯಲ್ಲಿ ಕೆಲ ಸಮಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಜಿಲ್ಲಾಧಿಕಾರಿಗಳ ವಿರುದ್ಧ ಕಾರ್ಯಕರ್ತರು ಸತತವಾಗಿ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಪರಿಸ್ಥಿತಿ ಕೈಮೀರ್ತಾ ಇದ್ದಂತೆ ಅಂತಿಮವಾಗಿ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವಿಯನ್ನ ಸ್ವೀಕರಿಸಿದ್ರು. ತದನಂತರ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆಯಲಾಯಿತು. ಹೊಸದಾಗಿ ಆಯ್ಕೆಯಾದಂತ ನಮ್ಮ ಡಿಕೆಶಿ ಸರ್ ಅವರು ಮುಖ್ಯಮಂತ್ರಿಗಳು ಏನಾದ್ರೂ ಬಡವರಿಗೆ ನ್ಯಾಯ ಕೊಡ್ತಾರೆ ಅಂತ ನಾವು ನೋಡ್ಕೊಂಡಿದ್ವಿ. ಆದ್ರೆ ಇವತ್ತು ಬಡವರ ಕಣ್ಣೀರನ್ನು ಒರೆಸದೆ ಬೇರೆ ಬೇರೆ ಕಾರ್ಯಗಳಿಗೆ ಅವರು ಕೈ ಹಾಕ್ತಾ ಇದ್ದಾರೆ. ಅವರು ಬೇರೆ ಕೆಲಸ ಮಾಡಿದ್ರೆ ಏನೂ ಬೇಜಾರಿಲ್ಲ. ಇವತ್ತು ಇಡೀ ತಾಲೂಕಿನಲ್ಲಿ ಇಡೀ ಮೂಲೆಯಲ್ಲಿ ಗ್ರಾಮ ಪಂಚಾಯತ್ ನಲ್ಲಿ ಒಂದೇ ಒಂದು ರೋಡು ಸರಿಯಾಗಿಲ್ಲ. ಎಲ್ಲಾ ರೋಡ್ಗಳಿಗೆ ಆ ಗುಂಡಿಗಳ ಮುಖಾಂತರ ಎಷ್ಟೋ ಜನ ಮಕ್ಕಳು ಬಿದ್ಕೊಂಡು ಆಕ್ಸಿಡೆಂಟ್ ಆಗಿ ಇವತ್ತು ಸತ್ಕೊಂಡಿದ್ದಾರೆ. ಎಷ್ಟೋ ಗಾಡಿಗಳು ಹಾಳಾಗ್ತಾ ಇದೆ. ನಡಿಲಿಕ್ಕೆ ದಾರಿ ಇಲ್ಲ, ಹೋಗ್ಲಿಕ್ಕೆ ಸರಿಯಾದ ರಸ್ತೆ ಇಲ್ಲ. ಈ ಭಾಗ್ಯವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಕೊಟ್ಟಿದೆ. ಇವತ್ತು ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಇವತ್ತು ಬಸ್ ಸ್ಟ್ಯಾಂಡ್ ನಲ್ಲಿ ನಾವು ಇದು ಶಕ್ತಿ ಯೋಜನೆ ಬಸ್ಸುಗಳು ಕೊಡ್ತಾ ಇದ್ರು. ಬಸ್ಸುಗಳು ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ ಮಹಿಳೆಯರಿಗೆ. ಆದ್ರೆ ನಮ್ಮ ಮಕ್ಕಳು ಎಲ್ಲಿ ಹೋಗ್ಬೇಕು? ಸ್ಕೂಲಿಗೆ ಹೋಗುವ ಮಕ್ಕಳು, ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು? ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿರುವಂತ ಸಚಿವ ಸಂಪುಟದಲ್ಲಿ ಮುಂದೆ ಬರುವಂತ ಹೇಳ್ಬೇಕು. ಬಸ್ ಇವತ್ತು ಯಾಕೆ ಬಿಡ್ತಾ ಇಲ್ಲ? ಹಳೆ ಬಸ್ಗಳನ್ನು ಬಿಟ್ಟಿದ್ದಾರೆ. ಒಂದು ಬಸ್ಸಿಗೆ ಟೈರ್ ಸರಿಯಾಗಿಲ್ಲ. ನಾವು ಡಿಪೋದಲ್ಲಿ ಹೋಗಿ ಮ್ಯಾನೇಜರಿಗೆ ಕೇಳಿದ್ರೆ ಅವರ ಪರಿಸ್ಥಿತಿಯನ್ನು ಅಳ್ಕೊಂಡು ತೋರಿಸ್ತಾರೆ. ಬಸ್ ನೋಡಿದ್ರೆ ಬಸ್ಗಳಿಗೆ ಸರಿಯಾದ ಟೈರ್ ಇಲ್ಲ, ಬೇಸಿಗೆ ಗ್ಯಾರಂಟಿ ಇಲ್ಲ, ಎಲ್ಲೆಲ್ಲಿ ನಿಂತ್ಕೊಳ್ತದ ಅಂತ ಹೇಳಿಕ್ಕೂ ಬರುದಿಲ್ಲ. ಈ ಒಂದು ಮಳೆಗಾಲದಲ್ಲಿ ಇಡೀ ನಮ್ಮ ಪಾಪ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲ. ಏಜ್ ಆದವರ ಪರಿಸ್ಥಿತಿ ಅಂತೂ ಹೇಳಲಿಕ್ಕೆ ಕೊಡುದು. ಬಹಳ ಕಷ್ಟದಲ್ಲಿ ಜನರು ಜೀವನವನ್ನು ನಡೆಸಬೇಕಾಗಿರುವಂತ ಇವತ್ತು ಪರಿಸ್ಥಿತಿ ಬಂದಿದೆ. ಇವತ್ತು ಮಳೆಗಾಲ, ಉತ್ತರ ಕನ್ನಡದಲ್ಲಿ ಮಳೆಗಾಲ ಅಂದ್ರೆ ಈ ಕರೆಂಟ್ ತೆಗೆಯುವುದು ಒಂದು ನೆಪ KB ಅವರಿಗೆ ಬಂದ್ಬಿಟ್ಟಿದೆ. ಲೈಟ್ ಬಾರಿಶೇ ಬರುವುದಿಲ್ಲ, ಮಳೆನೇ ಬರುವುದಿಲ್ಲ ಆದ್ರೆ ಕಡಲೆ ಬಂದ ತಕ್ಷಣನೇ ಕರೆಂಟ್ ತೆಗೆದು ಬಿಡುವುದು. ಎಲ್ಲೋ ಒಂದು ಕಬ್ಬ ಬಿದ್ದಿದೆ, ಎಲ್ಲೋ ಒಂದು ಮರ ಬಿದ್ದಿದೆ ಅಂದ್ರೆ ಇವರು ಯಾವುದು ಯೋಜನೆ, ನಮ್ಮ KB ಅವರು ಗೃಹಲಕ್ಷ್ಮಿ ಯೋಜನೆಯಲ್ಲಿ, ಗೃಹ ಜ್ಯೋತಿ ಯೋಜನೆಯಲ್ಲಿ ಅವರನ್ನ ತೊಡಸ್ಕೊಂಡಿದ್ದಾರೆ. ಪಾಪ ಅವ್ರಿಗೇನ್ ಗೊತ್ತಿಲ್ಲ. ಅಧಿಕಾರಿಗಳು ಎಲ್ಲಿ ಯಾರು ಕಳಿಸ್ತಾರೆ ಅಲ್ಲಿ ಹೋಗ್ಬಿಟ್ಟು ಇವತ್ತು ದೇವಸ್ಥಾನದಲ್ಲಿ, ಇವತ್ತು ಸಭಾಭವನದಲ್ಲಿ ಎಲ್ಲಾ ಮಹಿಳೆಯರನ್ನು ಕೊಡಿಸು, ಅವರಿಗೆ ಗೃಹ ಜ್ಯೋತಿಯನ್ನು ಕೊಟ್ಟರು ಬೇಜಾರಿಲ್ಲ. ಯಾವ ಕಾಲದಲ್ಲಿ ಯಾರನ್ನ ನೇಮಿಸ್ಬೇಕು ಅದು ನೇಮಿಸ್ಬೇಕಾಗಿತ್ತು. ಇವತ್ತು ಆ ಲೈನ್ ಮೆನ್ ಗಳನ್ನ ಎಲ್ಲಿ ಕರೆಂಟ್ ಸರಿ ಇಲ್ಲ ಅಂತ ಕರೆಂಟ್ ಸರಿ ಮಾಡೋದು ಬಿಟ್ಟು ಅಲ್ಲಿ ಅವರನ್ನು ಬಳಸ್ಕೊಂಡಿದ್ದಾರೆ. ಮೊನ್ನೆ ನಡೆದಂತ ಒಂದು ಹಾಸ್ಪಿಟ್ಲಿನ ಕತೆ, ನಮ್ಮಲ್ಲಿ 7-8 ಆಂಬ್ಯುಲೆನ್ಸ್ ಗಳಿದ್ದಾವೆ. ನಾನು ಕೂಡ MLA ಆದಾಗ 4 ಆಂಬ್ಯುಲೆನ್ಸ್ ಅನ್ನ ಕೊಟ್ಟಿದೆ. ಆ 4 ಆಂಬ್ಯುಲೆನ್ಸ್ ನಿಂತ್ಕೊಂಡಿರ್ತಾರೆ. ನಾವು ಫೋನ್ ಮಾಡಿದ್ರೆ ಅರ್ಧ ಗಂಟೆಯಲ್ಲಿ ಬರ್ತಾರಂತಾರೆ. ಬಡವರು ಫೋನ್ ಮಾಡಿದ್ರೆ
10 8 ತಾಸು ತೆಗಿತಾ ಇದ್ದಾರೆ. ಮಂಗಳೂರು ಹೋಗಿದೆ, ಬೆಂಗಳೂರು ಹೋಗಿದೆ ಅಂತ ಹೇಳಿ. ಆದ್ರೆ ಅವರು ಆ ಟೈರ್ ಇಲ್ಲದೆ, ಮೇಂಟೆನೆನ್ಸ್ ಇಲ್ಲದೆ ಆಂಬ್ಯುಲೆನ್ಸ್ ಅನ್ನು ಬೇರೆ ಕಡೆಗೆ ನಿಲ್ಲಿಸಿ ಅವ್ರಿಗೆ ಯಾರಿಗೆ ಬೇಕು ಅವ್ರಿಗೆ ಮನಸ್ಸಿಗೆ ಬಂದಾಗೆ ಅದನ್ನ ಮಾಡ್ತಾ ಇದ್ದಾರೆ. ಹೀಗೆ ಮಾಡಿ ಮೊನ್ನೆ ಒಂದು 3-4 ಗಂಟೆ ವೇಟ್ ಮಾಡಿ ಒಬ್ಬ ಹುಡುಗನ ತಂದೆ ತೀರ್ಕೊಂಡು ಹೋದ್ರು ಅಂಕೋಲಾದಲ್ಲಿ. ಆ ವ್ಯವಸ್ಥೆಯ ಅಗಾಧ ಆಗ್ತಾ ಇದೆ ಹಾಸ್ಪಿಟ್ಲುಗಳು. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ತಾವು ಗಂಭೀರವಾಗಿ ಇದನ್ನು ತೆಗೆದುಕೊಳ್ಬೇಕು. ಜನರ ಜೀವನದ ಜೊತೆ ಚೆಲ್ಲಾಟ ಆಡಬೇಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನ್ಯಾಯ ಬೇಕು, ನ್ಯಾಯ ಬೇಕು. ಎಲ್ಲ ಕಾರ್ಯಕರ್ತರಿಗೆ ಈ ಒಂದು ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತಾ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತ ರೂಪಾಲಿ ನಾಯ್ಕ ಅವರ ನೇತೃತ್ವದಲ್ಲಿ ಇವತ್ತು ಪ್ರಸ್ತುತ ಜನತಾ ಪಾರ್ಟಿಯ ಗೌರವಾನ್ವಿತ ಎಲ್ಲ ಪದಾಧಿಕಾರಿಗಳೇ, ಪರಿಸ್ಥಿತಿ ನಮಗೆ ಬಂದೊದಗಿದೆ. ಕಾರಣ ಎಲ್ಲರಿಗೂ ಗೊತ್ತಿದೆ. ಸಾರ್ವಜನಿಕವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾ ಇದೆ. ಬಹಳ ಬೇಜಾರದಿಂದ ಎಲ್ಲ ಜನರು ಹೇಳ್ತಾ ಇರುವುದು ಒಂದೇ, ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು. ಜನರ ರಕ್ತನ್ನ ಇರುವಂತ ಈ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಬೇಗ ಹೋದ್ರೆ ಒಳ್ಳೇದು ಅಂತ ಹೇಳ್ಕೊಂಡು ಜನರು ಹೇಳ್ತಾ ಇದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿ ಅವರು ಹೇಳ್ತಾ ಇರುವುದಲ್ಲ. ಇಲ್ಲಿಯ ಸಾರ್ವಜನಿಕವಾಗಿ ನಾವು ಓಡಾಡುವಂತ ಸ್ಥಳದಲ್ಲಿ ದೇವಸ್ಥಾನದಿಂದ ಹಿಡಿದು ಹಾಸ್ಪಿಟ್ಲ್ ಹಿಡಿದು ರಸ್ತೆಗಳಲ್ಲಿ, ಶಾಲೆಗಳಲ್ಲಿ ಎಲ್ಲ ಜನರು, ಚಿಕ್ಕ ಮಕ್ಕಳು ಸಹ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಯಾವುದೇ ತರದಲ್ಲಿ ಇವತ್ತು ಬಸ್ಸುಗಳು ಸಾರ್ವಜನಿಕವಾಗಿ ಓಡಾಡುವಂತಹ ಸ್ಥಳದಲ್ಲಿ ಓಡಾಡಬೇಕಂದ್ರೂ ಕೂಡ ಬಸ್ಸಿಗೆ ಕಾಯುವಂತ 12 ಗಂಟೆ ಕಾಯುವಂತ ಪರಿಸ್ಥಿತಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜನರಿಗೆ ಬಂದ್ಬಿಟ್ಟಿದೆ. ಬಂಧುಗಳೇ, ಇವತ್ತು ಕಾಲೇಜಿನ ಮಕ್ಕಳು ಹೋಗ್ಲಿಕ್ಕೆ ಸರಿಯಾದ ಬಸ್ಗಳಿಲ್ಲ, ಸರಿಯಾದ ಟೈಮಿಗೆ ಎಕ್ಸಾಮಿಗೆ ಮುಟ್ತಾ ಇಲ್ಲ, ಸರಿಯಾದ ಟೈಮಿಗೆ ಅವರು ಬೇಕಾಗಿರುವಂತ ಸಿಲೆಬಸ್ ಕಳಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಶಾಲೆಯಲ್ಲಿ ಹೋದ್ರೆ ಅಲ್ಲಿ ಶಿಕ್ಷಕರ ಒಂದು ಗೋಳು, ಯಾಕಂದ್ರೆ ಸರಿಯಾಗಿ ಟೈಮಿಗೆ ಮಕ್ಕಳು ಶಾಲೆಗೆ ಬರುತ್ತಾ ಇಲ್ಲ ಅಂತ ಹೇಳ್ಕೊಂಡು. ಆ ನಿಟ್ಟಿನಲ್ಲಿ ಇವತ್ತು ಬಸ್ಸುಗಳು ಫ್ರೀ ಆಗಿ ಕೊಟ್ಟಿದ್ರೆ ಏನೋ ಬೇಜಾರಿಲ್ಲ, ಫ್ರೀ ಆಗಿ ಕೊಡಿ ಸ್ವಾಮಿ. ನೀವು ಬಹಳಷ್ಟು ಫ್ರೀ ಆಗಿ ಯಾರ ಹಣ ಕೇಳ್ತಾ ಇದ್ದೀರಾ, ಯಾರ ಹಣ ತೆಗಿತಾ ಇದ್ದೀರಾ, ಎಲ್ಲಿಂದ ತೆಗಿತಾ ಇದ್ದಾರ ಅಂತ ಒಂದು ತೋರಿಸಿ ಅಲ್ಲ. ನಿಮ್ ಹಣ ಎಲ್ಲಿಂದ ಬರ್ತಾ ಇದೆ ಅಂತ ಜನರು ಲೂಟಿ ಮಾಡಿ ಹಣ ಕಳೀತಾ ಇದ್ದೀರಾ, ಭ್ರಷ್ಟಾಚಾರ ಮಾಡಿ ಹಣ ತೆಗಿತಾ ಇದ್ದೀರಾ. ಎಲ್ಲ ಇಲಾಖೆಯಿಂದ ಹಣ ತೆಗೆದು ಇವತ್ತು ಸಾರ್ವಜನಿಕವಾಗಿ ಜನರಿಗೆ ಇವತ್ತೇನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಂತ ಬಡಾಯಿ ಕೊಚ್ಕೊಳ್ತಾ ಇದ್ದೀರಿ. ಇವತ್ತು ಲೈನ್ ಮ್ಯಾನ್ಗಳನ್ನ ಗೃಹ ಜ್ಯೋತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಲೈನ್ ಮ್ಯಾನ್ಗಳು ಇವತ್ತು ಮಳೆಗಾಲ ಯಾರಿಗೂ ಸಿಗ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ನಾವೇನ್ ಹೇಳ್ಬೇಕು? माता की कांग्रेस सरकारಕ್ಕೆ ಮಲಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಡ ಜನತೆ ಜೊತೆ ಚೆಲ್ಲಾಟ ಆಡ್ತಿವಲ್ಲ ವರಿಷ್ಠ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ
ಬರಲೇಬೇಕು